ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಹೊಸ ಕಥೆಯೊಂದಿಗೆ ಬಂದಿದ್ದೀನಿ. ರಾಮನ ಮೇಲೆ ಅನಂತನ ಅನಂತ ಪ್ರೀತಿ. ಇದು ರಾಮಾಯಣ ಕಾಲಘಟ್ಟದ್ದು. ದಶರಥ ಮಹಾರಾಜ ತನ್ನ 4 ಮಕ್ಕಳಾದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರನ್ನು ವಸಿಷ್ಠ ಮಹರ್ಷಿಗಳ ಆಶ್ರಮದಲ್ಲಿ ವಿದ್ಯಾಭ್ಯಾಸಕ್ಕೆ ಕಳಿಸುತ್ತಾನೆ. ಅಲ್ಲಿ ಅನೇಕ ವಿದ್ಯಾರ್ಥಿಗಳ ಜೊತೆ ಅನಂತ ಎಂಬ ಒಬ್ಬ ಬಡ ಹುಡುಗನೂ ಇದ್ದು, ಅವನು ಗುರುಗಳಾದ ವಸಿಷ್ಠ ಮಹರ್ಷಿಗಳ ಸೇವೆಯನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದನು. ಅವನಿಗೆ ರಾಮನ ಮೇಲೆ ಬಹಳ ಪ್ರೀತಿ. ರಾಮನು ಸೇವೆಯನ್ನು ಮಾಡುತ್ತಿದ್ದ. ರಾಮ ಕೂಡ ಗೆಳೆಯ ಅನಂತನ ಜೊತೆಯಲ್ಲಿಯೇ ಇರುತ್ತಿದ್ದ. ಇಬ್ಬರು ಒಬ್ಬರಿಗೊಬ್ಬರು ಬಿಟ್ಟಿರುತ್ತಿರಲಿಲ್ಲ. ಆಗೆಲ್ಲ ಗುರುಗಳು ಮಾಡುವ ಯಜ್ಞ ಯಾಗಾದಿಗಳಿಗೆ ಬೇಕಾದ ದರ್ಬೆ ಸಮಿತ್ತುಗಳನ್ನು ದೂರದ ಕಾಡಿಗೆ ಹೋಗಿ ತರಬೇಕಾಗಿತ್ತು. ಪೂರ್ವದಲ್ಲಿ ಗುರುಕುಲಕ್ಕೆ ಸೇರಲು ಬರುವ ವಿದ್ಯಾರ್ಥಿಗಳು ಗುರುಕಾಣಿಕೆಯಾಗಿ ಕೈಯಲ್ಲಿ ಏನಾದರೂ ತರುತ್ತಿದ್ದರು. ಏನು ತರಲು ಆಗದೇ ಇದ್ದವರು ಒಂದು ಕಟ್ಟು ಸಮಿದ್ದೆ ಅಥವಾ ದರ್ಬೆಯನ್ನಾದರೂ ತಂದು ಗುರುಗಳಿಗೆ ಕೊಟ್ಟು ಆಶೀರ್ವಾದ ಪಡೆದು ವಿದ್ಯಾಭ್ಯಾಸ ಮಾಡುವ ನಿಯಮವಿತ್ತು. ಗುರುಕುಲಕ್ಕೆ ಸೇರಿದ ಮೇಲೂ ಸಹ ಶಿಷ್ಯರು ಗುರುಕುಲದ ಅನೇಕ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡು ಮಾಡುತ್ತಿದ್ದರು. ಅದರಲ್ಲಿ ಅನಂತನು ತಿಂಗಳಿಗೊಮ್ಮೆ ಕಾಡಿಗೆ ಹೋಗಿ ಸಮಿತಿ ದರ್ಬೆಯನ್ನು ಹುಡುಕಿ ತರಬೇಕಾಗಿದೆ. ಮರಳಿ ಬರುವುದು 1 ವಾರವಾದರೂ ಆಗುತ್ತಿತ್ತು. ಒಮ್ಮೆ ಅನಂತ ದರ್ಬೆ ಸಮಿದ್ದೆ ತರಲು ಕಾಡಿಗೆ ಹೋಗಿದ್ದನು. ಆ ಸಮಯದಲ್ಲಿ ರಾಮ, ಲಕ್ಷ್ಮಣರು ವಿದ್ಯಾಭ್ಯಾಸ ಮುಗಿಸಿ ಅಯೋಧ್ಯೆಗೆ ಮರಳುತ್ತಾರೆ. ಇತ್ತ ಕಾಡಿಗೆ ಹೋಗಿದ್ದ ಅನಂತ ವಾಪಸ್ಸು ಬಂದನು. ಆಶ್ರಮಕ್ಕೆ ಬಂದಾಗ ರಾಮ, ಲಕ್ಷ್ಮಣ ಕಾಣಲಿಲ್ಲ. ಅನಂತ ಚಡಪಡಿಸಿದ. ಅದೇ ದಿನ ಇನ್ನು ಹೊರಟಿದ್ದ ರಾಮನನ್ನು ಹುಡುಕುತ್ತಾ ಕಾಡಿಗೆ ಓಡಿ ರಾಮ ರಾಮ ಎಂದು ಕಾಡೆಲ್ಲ ಸುತ್ತಿ ರಾಮನನ್ನು ಹುಡುಕುತ್ತಿದ್ದ. ಆದರೆ ರಾಮ ಎಲ್ಲೂ ಸಿಗಲಿಲ್ಲ. ಹಸಿವು, ಆಯಾಸ ರಾಮನನ್ನು ಕಾಣದ ಬೇಸರದಿಂದ ಒಂದು ಮರದ ಕೆಳಗೆ ಹಾಗೇ ಕುಳಿತು ಬಿಡುತ್ತಾನೆ. ರಾಮನ ಸ್ಮರಣೆಯಲ್ಲಿ ಹಾಗೇ ಕುಳಿತು 15 ವರ್ಷಗಳು ಕಳೆದವು. ಅನಂತ ಮಾತ್ರ ರಾಮ ರಾಮ ಎಂದು ಕ್ಷೀಣ ಧ್ವನಿಯಲ್ಲಿ ಕೂಗುತ್ತಿದ್ದ. ಅವನ ಸುತ್ತ ಮಣ್ಣಿನ ಹುತ್ತ ಬೆಳೆದಿತ್ತು. ಅಯೋಧ್ಯೆಯಲ್ಲಿ ರಾಮಾಯಣದ ವನವಾಸದ ಪ್ರಸಂಗಗಳೆಲ್ಲ ಮುಗಿದು ರಾಮನ ಪಟ್ಟಾಭಿಷೇಕದ ಮುಹೂರ್ತ ಬಂದಿರುತ್ತದೆ. ಶ್ರೀರಾಮನ ಪಟ್ಟಾಭಿಷೇಕ ನೋಡಲು ದೂರ ದೂರದ ರಾಜ್ಯದವರು, ನಾಡಿನವರು, ಊರಿನವರು, ಸಾಧು ಸಂತರುಗಳು ಆಗಮಿಸುತ್ತಿದ್ದರು. ಹೀಗೆ ಬರುತ್ತಿರುವ ಸಾಧು ಸಂತರ ಗುಂಪೊಂದು ಕಾಡಿನೊಳಗೆ ಬರುತ್ತಾರೆ. ಅವರ ಕಣ್ಣಿಗೆ ಈ ಮಣ್ಣಿನ ಹುತ್ತ ಕಾಣುತ್ತದೆ. ಅದರೊಳಗಿಂದ ರಾಮ ರಾಮ ಎಂಥ ಧ್ವನಿ ಕೇಳಿ ಆಶ್ಚರ್ಯದಿಂದ ಹುತ್ತವನ್ನು ಬಿಡಿಸಿ ನೋಡಿದಾಗ ಅನಂತ ಕಾಣುತ್ತಾನೆ. ಅವರೆಲ್ಲ ಹೇಳಿದರು, ನಾವೆಲ್ಲ ರಾಮನ ಪಟ್ಟಾಭಿಷೇಕಕ್ಕೆ ಹೋಗುತ್ತಿದ್ದೇವೆ ಎಂದು ತಿಳಿಸಿ ಅವನನ್ನು ಕರೆದುಕೊಂಡು ಹೊರಟರು. ಅಯೋಧ್ಯೆಯಲ್ಲಿ ಅನಂತರಾಮನನ್ನು ಗುರುತಿಸಿ, ಏ ರಾಮ, ನನ್ನನ್ನು ಮರೆತು ಬಿಟ್ಟೆಯಾ? ನನ್ನನ್ನು ಬಿಟ್ಟು ಏಕೆ ಹೊರಟಿದೆ ಎಂದು ಜೋರಾಗಿ ದುಃಖತಪ್ತನಾಗಿ ಚೀರಿ ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ರಾಮನಿಗೆ ಅನಂತನ ಗುರುತು ಸಿಗುತ್ತದೆ. ಅಲ್ಲಿ ಯಾರು ಏನೇ ಹೇಳಿ ರಾಮನನ್ನು ತಡೆದರೂ ಲೆಕ್ಕಿಸದೆ ಓಡಿ ಬಂದು ಅನಂತನನ್ನು ತಬ್ಬಿಕೊಳ್ಳುತ್ತಾನೆ. ನಂತರ, ನಾನು ಆಶ್ರಮದಿಂದ ನಿನಗೆ ಹೇಳದೆ ಹೊರಡು ಬಂದಿದ್ದಕ್ಕೆ ನನ್ನನ್ನು ಕ್ಷಮಿಸು ಗೆಳೆಯ ಎಂದು ಸ್ಥಿರದಲ್ಲಿದ್ದ ಹನುಮಂತನಿಗೆ, ಹನುಮ ನೋಡು, ಇವನೂ ಸಹ ನಿನ್ನಂತೆ ನನ್ನ ಪರಮಭಕ್ತ. ಇವನನ್ನು ಹೇಗೆ ಗೌರವಿಸಲಿ ನೀನೇ ಹೇಳು ಎಂದ. ಹನುಮ ಹೇಳಿದ, ಪ್ರಭು ರಾಮಚಂದ್ರ, ಅನಂತನೊಡನೆ ನೀವು ಮಾತನಾಡುವಾಗ ಅನಂತನನ್ನು ನಿಮ್ಮ ತಂದೆಯ ಸಮಾನ ಎಂದು ಹೇಳಿದಿರಿ. ಆ ಕಾರಣ ನೀವು ಸಿಂಹಾಸನವನ್ನು ಏರುವ ಮೊದಲು ಅನಂತನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಎಂದು ಹನುಮ ಸಲಹೆ ನೀಡಿದ. ಹನುಮನ ಸಲಹೆಗೆ ರಾಮ ಸಂತೋಷದಿಂದ ಅಪ್ಪಿದ. ಆದರೆ ಅನಂತ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಒಪ್ಪಲಿಲ್ಲ. ಆದರೆ ರಾಮ ಬಲವಂತವಾಗಿ ಅನಂತನನ್ನು ಸಿಂಹಾಸನದ ಮೇಲೆ ಕೂರಿಸಿ ಭಕ್ತಿಯಿಂದ ಅರ್ಘ್ಯೋಪಾದ್ಯಗಳಿಂದ ಸತ್ಕರಿಸುತ್ತಾನೆ. ಈ ಕತೆ ರಾಮ ಮತ್ತು ಅನಂತನ ಗೆಳೆತನಕ್ಕೆ ಸಾಕ್ಷಿಯಾಗಿದೆ. ಮಹಾಭಾರತದಲ್ಲೂ ನಾವು ಇಂಥ ಪ್ರಸಂಗ ಕೃಷ್ಣ ಕುಚೇಲರ ಸ್ನೇಹದಲ್ಲಿ ನೋಡಿದ್ದೇವೆ. ಬಾಲ್ಯ ಸ್ನೇಹಿತ ಕುಚೇಲನನ್ನು ಕೃಷ್ಣ ಸಿಂಹಾಸನದ ಮೇಲೆ ಕೂರಿಸಿ
ಪಾದ್ಯಗಳಿಂದ ಸತ್ಕರಿಸಿ ಉಪಚರಿಸುತ್ತಾನೆ. ನಿಜವಾದ ಸ್ನೇಹಿತರನ್ನು ಕಾಲ, ಪರಿಸ್ಥಿತಿ, ದೂರ ಯಾವುದೂ ಬೇರ್ಪಡಿಸಲಾರದು. ನಿಷ್ಕಲ್ಮಶವಾದ ಮನಸ್ಸಿನಿಂದ ಭಕ್ತಿ ಮತ್ತು ಸ್ನೇಹ ಗಟ್ಟಿಯಾಗುವುದು. ಪದವಿ, ಸಂಪತ್ತು, ಸ್ಥಾನಗಳಿಂದಲ ಪ್ರತಿಯೊಬ್ಬರಲ್ಲೂ ಅನಂತನ ನಿಷ್ಠೆ, ರಾಮನ ಕರುಣೆ, ಹನುಮನ ವಿನಯ ಇರುವಾಗ ಮಾನವ ಸಂಬಂಧಗಳು ದೈವತ್ವಕ್ಕೆ ಸಮಾನವಾಗುತ್ತದೆ. ವಂದನೆಗಳು.